ಇನ್ನು ಇರಾನ್ನ ಜನ ತೆಹರಾನನ್ನು ಖಾಲಿ ಮಾಡುವಂತೆ ಟ್ರಂಪ್ ಸೂಚನೆ ಕೊಟ್ಟಿದ್ದಾರೆ. ರಾಜಧಾನಿ ಟೆಹರಾನ್ನಿಂದ ನಾಗರಿಕರ ಸ್ಥಳಾಂತರಕ್ಕೆ ಟ್ರಂಪ್ ಕರೆ ಕೊಟ್ಟಿದ್ದಾರೆ. ಇರಾನ್ ಸುಸಜ್ಜಿತ ಪರಮಾಣು ಶಸ್ತ್ರಾಸ್ತ್ರವನ್ನು ಹೊಂದಿಲ್ಲ, ಎಲ್ಲರೂ ತತ್ಕ್ಷಣಕ್ಕೆ ಟೆಹರಾನ್ ನಗರದಿಂದ ಸ್ಥಳಾಂತರವಾಗಿ ಅನ್ನುವಂತಹ ಕರೆ ಅಮೆರಿಕ ಅಧ್ಯಕ್ಷರಿಂದ. ಟೆಹರಾನ್ ಸುಮಾರು 10 ಮಿಲಿಯನ್ ಜನರಿರುವಂತಹ ನಗರ. ನಿನ್ನೆ ದೊಡ್ಡ ಮಟ್ಟದ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಇರಾನಿನ ಜನರು ರಾಜಧಾನಿಯನ್ನು ಖಾಲಿ ಮಾಡುವಂತೆ ಎಚ್ಚರಿಕೆಯನ್ನು ಅಮೆರಿಕ ಕೊಟ್ಟಿದೆ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮೂಲಕ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾವಾಗ ಈ ದಾಳಿ ಪ್ರತಿ ದಾಳಿ ಹೆಚ್ಚಾಯಿತು, ಯಾವಾಗ ಟೆಲ್ ಅವೀವ್ ಸೇರಿದಂತೆ ಜೆರುಸಲೆಂ ಸೇರಿದಂತೆ ಜನನಿಬಿಡ ಪ್ರದೇಶವನ್ನು ಇರಾನ್ ಇಸ್ರೇಲ್ನಲ್ಲಿ ಟಾರ್ಗೆಟ್ ಮಾಡ್ತೋ, ಆವಾಗಲೇ ಸ್ಪಷ್ಟ ಎಚ್ಚರಿಕೆಯನ್ನು ಇಸ್ರೇಲ್ನ ರಕ್ಷಣಾ ಸಚಿವ ಕಾಟ್ಜಾ ಅವರು ಕೊಟ್ಟಿದ್ರು. ಇರಾನ್ನ ರಾಜಧಾನಿ ಟೆಹರಾನನ್ನು ಜನ ಖಾಲಿ ಮಾಡಬೇಕು, ನಾವು ದೊಡ್ಡ ಮಟ್ಟದ ದಾಳಿಯನ್ನು ಮಾಡ್ತೇವೆ ಎನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ರು. ಈ ಸೂಚನೆ ಹೊರಬೀಳ್ತಾ ಇದ್ದ ಹಾಗೇನೆ ಟೆಹರಾನ್ನಲ್ಲಿದ್ದಂತಹ ಲಕ್ಷ ಸಂಖ್ಯೆಯ ಜನ ಬೇರೆಡೆ ತಮ್ಮ ಗಂಟು ಮೂಟೆ ಸಮೇತ ಸ್ಥಳಾಂತರವಾಗಲಿಕ್ಕೆ ಹೊರಟರು. ಅದರ ಪರಿಣಾಮ ಈ ಟೆಹರಾನ್ನ ಸುತ್ತಮುತ್ತ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಮಾತನಾಡಿದ್ದಾರೆ. ಟೆಹರಾನ್ ಇರಾನ್ನ ರಾಜಧಾನಿಯಲ್ಲಿರುವಂತಹ ಜನ ಜಾಗವನ್ನು ಖಾಲಿ ಮಾಡಿ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅರ್ಥಾತ್ ಇರಾನ್ ಮತ್ತು ಇಸ್ರೇಲ್ನ ನಡುವಿನ ಈ ಯುದ್ಧ ರಣಭೀಕರ ಕಾಳಗ ಸದ್ಯಕ್ಕೆ ಮುಗಿಯಲ್ಲ ಅನ್ನುವಂತಹ ಹಿಂಟನ್ನು ಕೂಡ ಕೊಟ್ಟಿದ್ದಾರೆ. ಈ ದಾಳಿ ಪ್ರತಿ ದಾಳಿ ಮತ್ತಷ್ಟು ತೀವ್ರತೆಯನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಹಿಂಟನ್ನು ಕೊಟ್ಟಿದ್ದಾರೆ. ಈ ವಿಷಮ ಪರಿಸ್ಥಿತಿ ಮತ್ತಷ್ಟು ಪಾತಾಳಕ್ಕೆ ಹೋಗುತ್ತೆ ಅನ್ನುವಂತಹ ಸೂಚನೆ ಇದು.